ಸರಿ, ಹೈಕಮಾಂಡು ಭಾಳ ಗಂಭೀರವಾಗಿ ತಗೊಂಬಿಟ್ಟಿದೆಯಂತೆ. ಯಾವುದನ್ನ? ಈ ಪ್ರಕರಣ ಆದ್ಮೇಲೆ ಏನೇನಾಯ್ತು? ಚಿನ್ನಸ್ವಾಮಿ ಸ್ಟೇಡಿಯಂ. ಅದನ್ನ ನಾನು RCB ಗೆದ್ದಿದ್ದನ್ನೇ ಗಂಭೀರವಾಗಿ ತಗೊಂಬಿಟ್ರೆ ಅನ್ಕೊಂಬಿಟ್ರೆ. ಇಲ್ಲ ಪ್ರಕರಣ ಸರ್, 6ರಿಂದ 10 ಸಚಿವರದ್ದು ಸಂಪುಟದಿಂದ ಕೈ ಬಿಡ್ತಾರೆ ಅಂತ ಇವತ್ತು ಸುದ್ದಿ ಹಬ್ಬತ್ತು. ಕೆಲವುದ್ರೆಲ್ಲ DK ಶಿವಕುಮಾರ್ ಕತೆನೇ ಮುಗೀತು ಅನ್ನೋ ಥರ ಸ್ಟಾರ್ಟ್ ಮಾಡಿಬಿಟ್ಟಿದ್ರು. ಎಂಡ್ ಗೇಮ್, DK ಶಿವಕುಮಾರ್ ಗಾನ್ ಅಂತ ಅನ್ನೋ ಥರ ಎಲ್ಲ ಮಾಡಿಬಿಟ್ಟಿದ್ರು. ನಾನು ಹೇಳ್ತೀನಿ, ಅಷ್ಟು ಈಸಿ ಅಲ್ಲ ಹೇಳೋ ರೀತಿಯಲ್ಲ. ಸರಿ, ಕ್ಯಾಬಿನೆಟ್ ಚರ್ಚೆ ಆಗಿಲ್ಲ ಅಂತ CM DCM ಹೇಳಿದ್ದಾರೆ. ಆಗಿದೆ, ಹೌದೌದು ಆಗಿದೆ, ಇವ್ರು ತೆಗಿತಾ ಇದ್ದೀವಿ, ಇವ್ರು ಒಳಗೆ ಬರ್ತಿದ್ದಾರೆ ಅಂತ ಹೇಳ್ಬಿಡ್ತಾರೆ ನಮಗೆ. ಸರಿ, ಎಲ್ಲವನಿಗೂ ಗೊತ್ತು ರೀ, ನೀವು ಮಾಡಿರ್ತೀರಿ, ಚರ್ಚೆ ಆಗಿರುತ್ತೆ, ಏನೋ ಒಂದು ಹಂತಕ್ಕೆ ಬಂದಿರಲ್ಲ, ಬರುತ್ತೆ. ದರ್ಶನಾಪುರ ಮಂತ್ರಿ 10-15 ಜನ ಬದಲಾಗ್ಬೋದಪ್ಪ ಅಂದಿದ್ದಾರೆ. ದರ್ಶನಾಪುರ್ಗೆ ಯಾರು ಹೇಳಿದ್ದು? ನಾವು ಹೇಳಿದ್ವಾ? ಆಯಿತು, ಸರಿ, ಖಾತೆಗಳು ಬದಲಾವಣೆ ಆಗತ್ತೆ ಅಂತ ಮಧು ಬಂಗಾರಪ್ಪ ನಾವು ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧ ಅಂತ ಅದನ್ನೇನು ಹೇಳೋದು? ಅದನ್ನೇನು ಹೇಳೋದು? ಬಾಯಾರಿಕೆ ಆಗಿದೆ, ನಾವು ನೀರು ಕುಡಿಯುತ್ತೇವೆ ಅಂತಂದರೆ ಕುಡಿಲೇಬೇಕು. ಹಾಗೆ ಇನ್ನು ಜೈಲಿಗೆ ಹೋಗೋ ಆತಂಕದಲ್ಲಿ ವಿನಯ್ ಕುಲಕರ್ಣಿ ನನಗೂ ಸಚಿವ ಸ್ಥಾನ ಸಿಗ್ಬೋದು ಅಂದ್ಕೊಂಡಿದ್ದಾರಂತೆ. ಸಿಕ್ಕಿದ್ರೆ ಕೋರ್ಟ್ ನೀವು ಮಂತ್ರಿ ಅಂದ್ಬಿಟ್ಟು ನಾವು ವಾಪಸ್ ಆಚೆ ಇರಕ್ಕೆ ಬಿಡಲ್ಲ. ಹೌದು, ಬೇಲ್ ಕ್ಯಾನ್ಸಲ್ ಆಗಿದೆ. ಬೇಕಾರೆ ಅರವಿಂದ್ ಕೇಜ್ರಿವಾಲ್ ಥರ ನೀವು ಜೈಲೊಳಿಕೆ ಫೈಲ್ ತರಿಸ್ಕೊಂಡು ಕ್ಲಿಯರ್ ಮಾಡ್ಕೋಬೇಕು, ಅಲ್ಲೇ ಕರ್ಸ್ಕೊಂಡು ಒಪ್ಪಿದ್ರೆ. ಹಂಗೆಲ್ಲ ಆಗಲ್ಲ. ಏನು ನೋಡ ಏನಾಗತ್ತೋ ಏನೋ. ಸಂಪುಟದ ಬಗ್ಗೆ ಚರ್ಚೆ ಆಗಿಲ್ಲ, ದಟ್ ವಾಸ್ ನಾಟ್ ಡಿಸ್ಕಸ್ಡ್ ಅಟ್ ಆಲ್. ಸಚಿವ ಸಂಪುಟದ ಬಗ್ಗೆ ಚರ್ಚೆ ಆಗಿಲ್ಲ, ದಟ್ ವಾಸ್ ನಾಟ್ ಡಿಸ್ಕಸ್ಡ್ ಅಟ್ ಆಲ್. ಹೈಕಮಾಂಡ್ ಕ್ಯಾಬಿನೆಟ್ ಯಾವಾಗ ಮಾಡ್ಬೇಕು ಅನ್ನೋದು ಅವ್ರು ತೀರ್ಮಾನ ಮಾಡ್ತಾರೆ. ಕ್ಯಾಬಿನೆಟ್ ರೀಶಫಲ್ ಅಂದ್ರೆ ಚೀಫ್ ಮಿನಿಸ್ಟರ್ ನಥಿಂಗ್ ನಾಟ್ ಡಿಸ್ಕಸ್ಡ್ ಅಟ್ ಆಲ್ ಅಂದಿದ್ದೆಲ್ಲ ವಾಪಸ್ ಬಂದವೆ, ಎಲ್ಲ ಬಂದಿವೆ. ಹಾಗಾಗಿ ವಿ ವಿಲ್ ನಾಟ್ ಟ್ರಸ್ಟ್ ಯು ಆನ್ ದಿಸ್. ಮೊದಲು ನಂಬ್ತಿದ್ವಿ ನೀವು ಹೇಳಿದ್ರೆ, ಈಗ ಹಿಂಗೆ ಅದು ಹಂಗೆ ಮಾಡೋಕ್ಕಾಗಲ್ಲ ಅಂದರೆ ಸಿದ್ದರಾಮಯ್ಯವ್ರು ಹೇಳ್ತಾ ಇದ್ರು, ಹಂಗೆ ಮಾಡೋಕ್ಕಾಗಲ್ಲ ಬಿಡಪ್ಪ ಸುಮ್ಮನೆ. ಇತ್ತೀಚೆಗೆ ನಮ್ಗೆ ನಂಬಿಕೆ ಕಡಿಮೆ ಆಗಿದೆ. ನೀವು ಹೇಳಿದ ಮೇಲೆ ಅದು ಆಗುತ್ತೆ ಅನ್ನೋಕ್ಕೆ ಸ್ಟಾರ್ಟ್ ಆಗ್ಬಿಟ್ಟಿದೆ ನಮಗೆ. ಇವ್ರು ಬೇಡ ಅಂತಿದ್ರೆ ಅದು ಹಾಗೆ ಹಿಂಗಾಗಿದೆ ಈಗ ನಮ್ಮ ಪರಿಸ್ಥಿತಿ. ಈಗ ನಿಮ್ಮ ಹತ್ರ ಏನೇ ಓಕೆ. ಇನ್ನು ಮುಡಾ ಪ್ರಕರಣದಲ್ಲಿ ಜಾರಿ ನಿರ್ದೇಶನಾಲಯ ಸುಮಾರು 100 ಕೋಟಿ ಮೌಲ್ಯದ ಆಸ್ತಿ ಜಪ್ತಿಯನ್ನು ಮಾಡ್ಕೊಂಡಿದೆ. ಅದು ಲೋಕಾಯುಕ್ತ ಪೊಲೀಸರೆಲ್ಲ FIR ಹಾಕೊಂಡಿದ್ದಾರಲ್ಲ, ಅದರ ಆಧರಿಸಿ ಜಪ್ತಿ ಮಾಡ್ಕೊಂಡಿರೋದು. ಈ 92 ಸ್ಥಿರ ಆಸ್ತಿಗಳನ್ನು ತಾತ್ಕಾಲಿಕವಾಗಿ ಮುಟ್ಟುಗೋಲು ಹಾಕೊಂಡಿದ್ದಾರೆ. 100 ಕೋಟಿಯಲ್ಲಿ ಆಸ್ತಿಗಳನ್ನು ವಸತಿ ಸಹಕಾರಿ ಸಂಘ ಮತ್ತು ಮುಡಾ ಅಧಿಕಾರಿಗಳು ಸೇರಿದಂತೆ ಪ್ರಭಾವಿ ವ್ಯಕ್ತಿಗಳ ಹೆಸರಿನಲ್ಲಿ ನೋಂದಾಯಿಸಲಾಗಿದೆ ಅಂತ ED ಹೇಳಿರೋದು. ಇದೆಲ್ಲ ಸರಿಯಪ್ಪ. 100 ಕೋಟಿನೋ 200 ಕೋಟಿನೋ 76 ಕೋಟಿನೋ 366 ಕೋಟಿನೋ ಏನು ಹೇಳಿದ್ದಾರೆ ನೋಡೋಣ. ಮಾಡಲಿ, ಬೇಡ ಅಂತಂದವ್ರು ಯಾರು? ಈಗ ಸೈಟ್ಸ್ಗಳನ್ನ ಬೇರೆಯವರು ಕೊಟ್ಟಿರೋದನ್ನ ಅದ್ರ ಬಗ್ಗೆ ಕ್ರಮ ತಗೊಂಡಿದ್ದಾರೆ, ತಗೊಳ್ಳಿ, ನೋ ಒಬ್ಜೆಕ್ಷನ್. ಮೂಡಾದಲ್ಲಿ ಭ್ರಷ್ಟಾಚಾರ ನಡೆದಿರೋದು ಬಹಳ ದೃಢವಾಗಿರ್ತಕ್ಕಂಥ ಪುರಾವೆ ED ಕೈಗೆ ಸಿಕ್ಕಿದೆ. ಈಗ ಮುಖ್ಯಮಂತ್ರಿಗಳು ನೀವೇನು ಹೇಳ್ತೀರಿ? ಮೂಡಾದಲ್ಲಿ ಭ್ರಷ್ಟಾಚಾರ ನಡೆದಿಲ್ಲ ಅಂತ ಅಲ್ಲ, ಅವ್ರು ಏನಾರು ಹೇಳಲಿ, ಅವ್ರು ಏನಾರು ಹೇಳ್ದೇ ಇರಲಿ, ಮುಟ್ಗೋಲ್ ಹಾಕೊಂಡ ತಕ್ಷಣ ಅದೇನು ಇದಂತ ಹೇಳಕ್ಕಾಗಲ್ವಲ್ಲ. ಇಲ್ಲ, ನಂಬರ್ 1 ಫಸ್ಟ್ ಆಫ್ ಆಲ್ EDಗೆ ಅಧಿಕಾರ ಇದೆಯಾ ಇಲ್ವಾ ಇದು ಅಂತ ತೀರ್ಥ ಆಗ್ಬೇಕಲ್ಲ. ಈಗ ಅದೊಂದು ಬಂದು ಕೂತಿದೆ, ಅದು ಇನ್ನೂ ಕ್ಲಿಯರ್ ಆಗಿದೆ. ಕೇಸ್ ಇನ್ ತಮಿಳ್ನಾಡು ವೇರ್ ಸುಪ್ರೀಂ ಕೋರ್ಟ್ ಹಸ್ ಇಂಟರ್ವೀನ್ಡ್. ಇನ್ನೂ ಸೆಟ್ಲ್ ಆಗಿಲ್ಲ ಆ ಮ್ಯಾಟ್ರು, ಕೋರ್ಟಲ್ಲಿ ಇದೆ ಸರ್. ಮತ್ತೆ ಧಾರವಾಡ ಜಿಲ್ಲಾ ಪಂಚಾಯತ್ ಸದಸ್ಯ ಯೋಗೇಶ್ ಗೌಡ ಕೊಲೆ ಪ್ರಕರಣ ಸಂಬಂಧ ವಿನಯ್ ಕುಲಕರ್ಣಿ ಜಾಮೀನನ್ನು ಸುಪ್ರೀಂ ಕೋರ್ಟ್ ರದ್ದು ಮಾಡ್ತು, ಎಲ್ಲರಿಗೂ ಗೊತ್ತದು. ಹಾಗಾಗಿ ನಾನು ಶುಕ್ರವಾರ ಕೋರ್ಟಿಗೆ ಶರಣಾಗ್ತೀನಿ ಅಂದಿದ್ದಾರೆ. ಕೋರ್ಟಿಗೆ ಶರಣಾಗ್ತೀನಿ ಅಂದರೆ ಅವ್ರು ರೀಅರೆಸ್ಟ್ ಮಾಡಿ ಜೈಲಿಗೆ ಕಳಿಸ್ತಾರೆ ಅಂತ ಅರ್ಥ. ಸದ್ಯದ ಪರಿಸ್ಥಿತಿ ಹೌದು, ನನಗೆ ಗೊತ್ತಿಲ್ಲ. ವಿಶೇಷ ಅರ್ಜಿ ಏನಾರು ಹಾಕ್ಕೊಂಡವರು ಸುಪ್ರೀಂ ಕೋರ್ಟ್ಗೆ ಹೋದ್ರೆ ಗೀದ್ರೆ ನನಗೆ ಗೊತ್ತಿಲ್ಲ, ಐಡಿಯಾ ಇಲ್ಲ. ಬೇಲ್ ನಂಗೆ ಗೊತ್ತಿಲ್ಲ ಇದರಿಂದ. ಆದರೆ ಇವತ್ತು ಅವ್ರು ಸಭೆ ಮಾಡಿದ್ರಂತೆ, ಮಾಡಿ ಕ್ಷೇತ್ರದ ಜನರಿಗೋಸ್ಕರ ಮಾಡಿದ್ದೀನಿ ನಾನು, ನನ್ನ ಪತ್ನಿ ಮತ್ತು ಮಗಳನ್ನು ನೋಡ್ಕೋತಾರೆ, ಪತ್ನಿಗೆ ಸಹಕಾರ ಕೊಡಿ ಅಂತ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರಂತೆ. ನಾಳೆ ಬೆಂಗಳೂರಿಗೆ ಹೋಗ್ತೀನಿ, ಅದೆಲ್ಲ ಓಕೆ. ನೀವು ಸೂಚನೆ ಕೊಡೋಕ್ಕೆ ಬರಲ್ಲ. ಅದು ಹೆಂಗೆ ಸರ್? ಮಗಳು ಬರಲ್ಲ ಅನ್ಲೆಸ್ ಅಡ್ಡ ಮಾರ್ಗದಲ್ಲಿ ಈ ಯತೀಂದ್ರನ ಸಿದ್ದರಾಮಯ್ಯನವರು ಅಪಾಯಿಂಟ್ ಮಾಡಿದ್ರು, ಅವರು ಇದಕ್ಕೋಸ್ಕರ ಅಲ್ಲಿ ವರ್ಣ ನೋಡ್ಕೊಳ್ಳಕ್ಕೆ ಮಾಡಕ್ಕೆ ಅಂತೆಲ್ಲ. ಆ ಥರ ಏನಾದ್ರು ಒಳ ಮಾರ್ಗದಲ್ಲಿ ಹೋದ್ರೆ ನಂಗೆ ಗೊತ್ತಿಲ್ಲ. Otherwise, you can't bring your wife and daughter to that meeting and tell them officers should come. If officers cooperate, it's your foolishness. Officers ತಾಗ ಹೆಂಗೆ ಕೇಳಬೇಕು ಸರ್? ಅಧಿಕಾರಿ ಆಗಲ್ಲ, ಹಂಗಾಗಲ್ಲ. ಅದನ್ನು ಅವರವರೇ ಸರಿ ಮಾಡ್ಕೋಬೇಕು ಅಡ್ಮಿನಿಸ್ಟ್ರೇಟಿವ್ಲಿ. ಎಸ್.
ಇನ್ನು ಮೇಘಾಲಯಕ್ಕೆ ಹನಿಮೂನಿಗೆ ಕರೆದೊಯ್ದ ಪತ್ನಿಯ ಕೊಲೆಗೊಯ್ದಿರುವಂಥ ಪ್ರಕರಣ ಇತ್ತಲ್ಲ, ಅದು ಇಂಟ್ರೆಸ್ಟಿಂಗ್ ಆಗಿ ಪಡ್ಕೊಳ್ತಾ ಇದೆ. ನಮ್ಮ ಕನ್ನಡದೊಂದು ಮೂವಿ ಇತ್ತು, ಆ ಮೂವಿ ರೀತಿಯಲ್ಲಿದೆ. ಇಲ್ಲಿ ಆ ಮೂವಿಯಲ್ಲಿ ಗಂಡ ಹೆಂಡ್ತಿನ ಕೊಲೆ ಮಾಡಿದೆ, ಇಲ್ಲಿ ಹೆಂಡ್ತಿ ಗಂಡನ ಕೊಲೆ ಮಾಡಿರುವಂಥದ್ದು ಬೆಳಕಿಗೆ ಬರ್ತಾ ಇದೆ. ಅಲ್ಲೂ ಕೂಡ ಸೇಮು, ಲಾಸ್ಟ್ ಬರಬೇಕಾದ ರಿಟರ್ನ್ ಟಿಕೆಟ್ ಇರಲಿಲ್ಲ, ಇಲ್ಲೂ ಕೂಡ ರಿಟರ್ನ್ ಟಿಕೆಟ್ ಇರಲಿಲ್ಲ, ತಗಲಾಕೊಂಡಿದ್ದಾರೆ. ಅದೆಲ್ಲೆಲ್ಲೋ ಬಿಸಾಕ್ಬಿಟ್ಟು ಆಮೇಲೆ ಕೊನೆಯದಾಗಿ ಈಗ ಹುಡುಕಿದ್ದಾರೆ. ಅವ್ರು ಪ್ಲ್ಯಾನ್ ಮಾಡ್ಕೊಂಡು ಪ್ರಿಯಕರನ್ಗೋಸ್ಕರ ಈ ರೀತಿಯಾಗಿ ಆಗಿದೆ ಅಂತೆ. ಹಂಗಲ್ಲ, ಅದಷ್ಟು ಸುಲಭವಾಗಿಲ್ಲ. ಹಾಂ ಸರ್. ಈ ಹೆಣ್ಣು ಮಗಳು 4-5 ವರ್ಷದ ಹಿಂದೆ ಅವ್ರ ಅಪ್ಪನ ಫ್ಯಾಕ್ಟ್ರಿಲಿ ಕೆಲಸ ಮಾಡೋ ಇವ್ನು ಯಾವನೋ ಕೋತಿ ಜೊತೆ ಫ್ರೆಂಡ್ಶಿಪ್ ಅಂತೆ. ಅದು 3 ವರ್ಷ ಚಿಕ್ಕವನು ಸರ್ ಅವನು. ಚಿಕ್ಕವನ ದೊಡ್ಡವನೇ ಅಂತಾರೆ. ಚಿಕ್ಕವರಾದ ಮದುವೆ ಆಗಬಾರ್ದು ಅಂತ ಎಲ್ಲರೂ ಇದೆ, ಹಂಗೇನಿಲ್ಲ ಸರ್. ಕಾನೂನು ಇದೇನ್ರಿ? ದೊಡ್ಡವ್ರೆಲ್ಲ ಮಾಡ್ಕೋಬಹುದು, ಆರ್ಡಿನರಿ ಜನಕ್ಕೆ ಇದನ್ನು ಬಿಡ್ತೀನಿ ಬಂದ್ರೆ ಏನಿಲ್ಲ ಸರ್. ದೊಡ್ಡವ್ರು ಮಾಡ್ಕೊಂಡಾಗ ನೀವೇ ಟಿವಿಲಿ ಹಿಂಗೆ ತೋರಿಸ್ತೀರಿ. ಅಲ್ಲ, ಹೇಳಿದೆ ಸರ್, ಹಾಗೆ ತೋರಿಸಿಲ್ವಾ? ತೋರಿಸಿದೆ. ಸುಮ್ಮನೆ ರೀ. ಇದು ಇವಳು ಪರಿಚಯ ಆಗಿದೆ. ಇವ್ರ ಅಪ್ಪಂಗೆ ಹಾರ್ಟ್ ಪ್ರಾಬ್ಲಮ್ ಇದೆಯಂತ. ಅದು ಹೇಳ್ಬಿಟ್ರೆ ಸತ್ತೋಗ್ಬಿಡ್ತಾನೆ, ಆಮೇಲೆ ಹಾರ್ಟ್ ಅಟ್ಯಾಕ್ ಆಗ್ಬಿಟ್ಟು ಅಂದ್ಬಿಟ್ಟು ಇವಳದು ಪ್ಲ್ಯಾನ್ ಅಂತೆ. ಏನು, ಈ ಮದುವೆ ಒಪ್ಕೊಳ್ಳೋದಂತೆ, ಇವನನ್ನು ಕೊಲೆ ಮಾಡಬೇಕು ಅಂತ 3 months ago ಡಿಸೈಡ್ ಮಾಡಿದಾಳಂತೆ. ಡ್ರಾಮಾ ಮಾಸ್ಟರ್ ಇವಳು ಪ್ಲ್ಯಾನ್ ಮಾಡಿದ್ದಾಳೆ ಎಲ್ಲನೂ ಮಾಡಿ. ಇವಳ ಇದು ಏನು ಭೂತಾಳ, ಪಾತಾಳ, ಅತಾಳ, ಲೋಕ ಎಲ್ಲ ಲೋಕಗಳು ತಿರುಗಿ ನೋಡುವಂತಹ ಇವಳ ಪ್ರಿಯಕರನ್ನು ಹೇಳ್ತಾಳಂತೆ ಇವಳು. ಎಂಥ ಕೋಪ ಬರುತ್ತೆ ನೋಡಿ ಪ್ಲಾನಿಂಗ್ಗಳಿಂದೆಲ್ಲ ನೋಡಿದಾಗ. ಅದು ಗಂಡಾರು ಆಗಲಿ ಹೆಣ್ಣಾರು ಆಗಲಿ ಮದುವೆ ಮಾಡ್ಕೊಂಡಂಗೆ ಮಾಡಿ ಯಾಕೆ ಮಾಡ್ಕೋಬೇಕ್ರಿ ಪಾಪ ಒಂದು ಜೀವ. ಹೆಣ್ಣಾರು ಆಗಲಿ ಗಂಡಾರು ಆಗಲಿ ನಾ ಹೇಳೋದು. ಹೌದು, ಬೇಡ ಅಂತ ಬಿಟ್ಬಿಡ್ಬೇಕು ತಾನೆ ಪಾಪ. ಅನ್ಯಾಯವಾಗಿ ಅವ್ನ ಜೀವ ತೆಗಿತಿರಲ್ಲ, ಅಥವಾ ಅವಳ ಜೀವ ಇನ್ಯಾವನೊಬ್ಬ ತೆಗಿತಿರಲ್ಲ. ಹಿಂಗೆ ಮಾಡಿ ಇವೆಲ್ಲರೂ ಎಂಥ ಮನೋಸ್ಥಿತಿಗೆ ಬಂದಿದ್ದೀರಿ, ಚುಚ್ಕೊಂಡು ಇದ್ರ ಇನ್ಫ್ಲೂಯೆನ್ಸಲ್ಲಿ ಮಾಡಿ ಹೇಳ್ತಾಳಂತ ಅವಳಿಗೆ. ಯಾರಿಗೆ? ಈ ಪ್ರಿಯಕರನಿಗೆ, ಈ ಅತಿಲೋಕ ಸುಂದರ ಇವನಿಗೆ. ಇವನಿಗೆ ಹೇಳ್ತಾಳಂತೆ, ನಾನು ವಿಧವೆಯಾಗಿ ನಿನ್ನನ್ನು ಮದುವೆ ಆಗ್ತೀನಿ ಅಂತೆ. ಹಿಂಗೆ ಅಂದರೆ ಆಗ ಅವರಪ್ಪ ಒಪ್ಕೊಂಡ್ಬಿಡ್ತಾನಂತೆ. ನನ್ನ ಮಗಳಿಗೆ ಗಂಡ ಸತ್ತೋಗ್ಬಿಟ್ಟ, ಇನ್ನು ಜೀವನ ಪೂರ್ತಿ ಪಾಪ ಹಿಂಗಿರಬೇಕು, ಅದಕ್ಕೆ ಆಯ್ತು ಮಗಳೇ ಆಗು ಅಂದ್ಬಿಟ್ಟು ಇವನಿಗೆ ಮಾಡ್ಕೊಡ್ತಾರೆ. ಅಲ್ಲಿಗೆ ನಂದು ಇದು ಫಲಿಸ್ತು ಅಂತ. ಅದಕ್ಕೆ ಯಾವೊಂದೋ ಬಲಿ ಪಾಪ. ಅದ್ರಲ್ಲಿ ಪ್ಲ್ಯಾನ್ ಮಾಡ್ಕೊಂಡು ಕರ್ಕೊಂಡು ಏನು ಜನಪ್ಪ ಇವರೆಲ್ಲ, ಮನುಷ್ಯರ ಇವರು. ಆಲ್ ರೈಟ್. ಭಾರತದ ಗಗನಯಾತ್ರಿ ಶುಭಾಂಶು ಶುಕ್ಲಾ ಅವರನ್ನೊಳಗೊಂಡ ಅಮೆರಿಕದ 4 ಗಗನಯಾತ್ರಿಗಳು ನಾಳೆ ಬಾಹ್ಯಾಕಾಶ ಕೇಂದ್ರಕ್ಕೆ, ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ಗೆ ಪ್ರಯಾಣ ಮಾಡಬಹುದು. ಸಂಜೆ 5 ಭಾರತೀಯ ಕಾಲಮಾನದಲ್ಲಿ. ಆಕ್ಸಿಯಮ್ 4 ಅದರ ರಾಕೆಟ್ನಲ್ಲಿ ಇದರಲ್ಲಿ ಮಿಷನ್ ಉಡಾವಣೆ ಆಗುತ್ತೆ. ಪ್ರಯೋಗಗಳು ಒಂದಷ್ಟು ಇಟ್ಕೊಂಡಿದ್ದಾರೆ. ಡ್ಯಾಶು 74ರಲ್ಲಿ ರಷ್ಯಾದ ಸೋಯಿಸ್ ರಾಕೆಟ್ನಲ್ಲಿ ರಾಕೇಶ್ ಶರ್ಮಾ ಹೋಗಿದ್ದರು ಸ್ಪೇಸ್ಗೆ. ಬಟ್ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ಗಲ್ಲ, ಯಾಕಂದರೆ ಅವಾಗಿರಲಿಲ್ಲ. ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಬಾಹ್ಯಾಕಾಶ ನಿಲ್ದಾಣ ಏನಿದೆ ಅದಕ್ಕೆ ಹೋಗ್ತಾ ಇರೋದು ಇವರೇ ಮೊದಲು. ಅಂದರೆ ಈ ಸುನೀತಾ ವಿಲಿಯಮ್ಸ್ ಹೋಗಿ ಅದಕ್ಕೆ ಹೋಗೋದು ಇವರೇ ಫಸ್ಟ್. ಹೋಗಿ ಅಲ್ಲೊಂದು ಎಕ್ಸ್ಪರಿಮೆಂಟ್ಗಳು ಅದು ಇದೆಲ್ಲ ಮಾಡ್ಕೊಂಡು ಬರ್ತಾರೆ ಅವರು. ಸರಿ, ಇವತ್ತೆಲ್ಲರೂ ಅವ್ರಿಗೆ ಬೆಸ್ಟ್ ಆಫ್ ಲಕ್ ಅಂತ ಎಲ್ಲರೂ ಹೇಳಿದ್ದಾರೆ. ಇರ್ಬೋದು ನಾಳೆ ಉಡಾವಣೆ ಆದರೆ, ಬಿಕಾಸ್ ಎಲ್ಲ ಈ ಉಡಾವಣೆಗಳು ಡಿಸೈಡ್ ಆಗೋದು ಹವಾಮಾನದ ಏರುಪೇರುಗಳಲ್ಲಿ ಮಧ್ಯ. ಸದ್ಯಕ್ಕಲ್ಲಿ ಇದೆ ಅಂತಿದ್ದಾರೆ, ಒಂದು ವಿಂಡೋ ಇದ್ದಂಗೆ ಇದೆ ಅಂತಿದ್ದಾರೆ. ಗೊತ್ತಿಲ್ಲ ವಿಂಡೋ ಇದೆಯೋ ಇಲ್ವೋ. ಯಾಕಂದರೆ 40% ರೈನ್ ಅಂತ ಕೆಲವರು ಅಂತಿದ್ದಾರೆ, 25% ಇದೆಯಂತೆ ಅಂತಿದ್ದಾರೆ. ನಾಳೆ ಒಂದು ಸಿಕ್ಬೋದು, ಒಂದು ವಿಂಡೋ, ಒಂದು ಕಿಟಕಿ ಸಿಕ್ಬಿಡ್ಬೋದು ಹಾರಿಸ್ಬಿಡೋಕ್ಕೆ ಅಂತ ಅನ್ಕೋತಿದ್ದಾರೆ. ಹೀಗೆ ನೋಡೋಣ, ಲೆಟ್ಸ್ ಸಿ. ಬಟ್ ಒಂದು ಹೊಸ ಯುಗ, ಹೊಸ ಶಕೆ ಪ್ರಾರಂಭ ಭಾರತದ ವೈಜ್ಞಾನಿಕ ಪ್ರಪಂಚಕ್ಕೆ. ಓಕೆ, ಎಸ್. ಇನ್ನು ಅಮೆರಿಕಾದಲ್ಲಿ ಭಾರತೀಯ ವಿದ್ಯಾರ್ಥಿಗಳನ್ನ ನಿಕೃಷ್ಟವಾಗಿ ನಡೆಸಿಕೊಳ್ಳಲಾಗ್ತಾ ಇದೆ. ಕೈಗೆ ಕೋಳ ಹಾಕಿ ನೆಲಕ್ಕೆಡವಿ ಹಿಂಸೆ ಕೊಟ್ಟು ಅಮೆರಿಕ ಗಡಿಪಾರು ಮಾಡ್ತಾ ಇದೆ ಅಂತ ಹೇಳಿ ಈಗ ದೃಶ್ಯಗಳೆಲ್ಲ ಅಲ್ಲೊಂದಿಷ್ಟು ಕಾಣಿಸಿಕೊಳ್ಳುತ್ತೆ. ಜಯರಾಮ್ ರಮೇಶ್ ಏನು ಮಾಡ್ತಿದ್ದಾರೆ ಮೋದಿ ಅಂತಂದ್ರೆ, ಇದು ನೇವರ್ಕ್ ವಿಮಾನ ನಿಲ್ದಾಣದಲ್ಲಿ ಇವತ್ತು ಬಾತ್ರೂಮಲ್ಲಿ ನೀರು ಬರ್ತಾ ಇಲ್ಲ. ಭಾರತೀಯರೆಲ್ಲ ನೀರಿಲ್ಲದೆ ಬಹಳ ಕಷ್ಟಪಟ್ಟಿದ್ದಾರೆ. ಏನು ಮಾಡ್ತಿದ್ದಾರೆ ಮೋದಿ ಅಂದರೆ ಏನು ಮಾಡೋಣ ನಾವು? ಇದು ಎಲ್ಲದಕ್ಕೂ ಆ ಪ್ರಶ್ನೆ ಕೇಳಬೇಕು ಅನ್ನೋ ಮನೋಸ್ಥಿತಿಗೆ ಬಂದಾಗ ಜಯರಾಮ್ ರಮೇಶನವ್ರನ್ನೂ ಸೇರಿ ನಾ ಹೇಳ್ತಿರೋದು, ಎಲ್ಲರನ್ನೂ ಮೋದಿ ಏನು ಮಾಡೋಕ್ಕಲ್ಲ. ದಿಸ್ ಇಸ್ ಕಾಮನ್ಲಿ ಡನ್. ಇದು ಯಾಕೆ ಮಾಡಿದ್ದಾರೆ ಅಂತ ನನಗೂ ಗೊತ್ತಿಲ್ಲ. ಏನಾಗಿದೆ ಅಂತ ನಮ್ಗೆ ಐಡಿಯಾ ಇಲ್ಲ ಇದೀಗ. ವಿಲ್ ಹ್ಯಾವ್ ಟು ಸಿ ಇಟ್. ಅದನ್ನು ನೋಡಬೇಕದು. ಬಟ್ ಕ್ಲಿಯರ್ ಆಗಿ ಗೊತ್ತಾಗ ಎಲ್ಲರಿಗೂ ಈಗ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಕೋಬ್ರಾಗಡೆ ಇನ್ಸಿಡೆಂಟ್ನ ಮರ್ತು ಬಿಟ್ಟಿದ್ದೀವಾ? ಶಾರುಖ್ ಖಾನ್ಗೆ ಒಳಗಡೆಗೆ ಬಿಡಲೇ ಇಲ್ಲ. ಒಳಗಡೆಗೆ ಬಿಟ್ಟಿದ್ದಲ್ರಿ, ಶರ್ಟ್ ಬಿಚ್ಚು ಅಂತ ಬಟ್ಟೆ ಬಿಚ್ಚಿದ್ದು ಬರ್ತಿದ್ದೀವಾ? ಹೌದು. ಅವು ಏನು ಮಾಡ್ತಿದ್ದರು ಕಾಂಗ್ರೆಸ್ನವರು ಅಂತ ಅಂತೀರಾ ಯಾರು? ಅವಮಾನ ಅಂತ.
ಆಮೇಲೆ ಈ ಪಿನ್ನಿಂಗ್ ಡೌನ್ ಇದೆಯಲ್ಲ, ಕೆಳಗೆ ಬೀಳಿಸ್ಕೊಂಡು ಹಿಂದಕ್ಕೆ ಕೊಳಾಕೊಂಬಿಡೋದು, ಅದವ್ರಿಗೆ ದುರಭ್ಯಾಸದ ಪರಮಾವಧಿ ಆ ಆಫೀಸರ್ಗಳಿಗಲ್ಲಿ. ಅಲ್ಲಿ ಬೇರೆ ಕೆಲಸವೇ ಇಲ್ಲ ಅವಕ್ಕೆ. ಕೆಳಗೆ ಬೀಳಿಸ್ತಾರೆ, ಒಂಚೂರು ಜೋರಾಗಿ ಮಾತಾಡ್ಬಿಟ್ರೆ ಟಕ್ಕೊಂತ ತಗ್ಬಿಡು, ಒಳ್ಳೆ ಟೆರರಿಸ್ಟ್ ಥರ ಹಾಕ್ಬಿಡ್ತಾರೆ ಕೂತ್ಕೊಂಡು. ನಮ್ಮ ಪೊಲೀಸ್ನವ್ರ ಥರ ಅಲ್ಲ ಅವರು. ಆ ಥರ ಹ್ಯಾಂಡಲ್. ಎಸ್. ಆಸ್ಟ್ರಿಯಾ. ಇನ್ನು ಆಸ್ಟ್ರಿಯಾದ ಗ್ರಾಜ್ ಶಾಲೆಯೊಂದರ ಮೇಲೆ ದುಷ್ಕರ್ಮಿಗಳು ಗುಂಡಿನ ದಾಳಿ ನಡೆಸಿ 10 ಮಕ್ಕಳನ್ನು ಕೊಂದಿದ್ದಾರೆ. ಸಾವಿನ ಸಂಖ್ಯೆ ಮತ್ತಷ್ಟು ಏರಿಕೆಯಾಗುವ ಸಾಧ್ಯತೆ ಇದೆ. ತಕ್ಷಣವೇ ಕಾರ್ಯಾಚರಣೆ ನಡೆಸಿರುವ ಪೊಲೀಸರು ಓರ್ವರನ್ನು ಹೊಡೆದುರುಳಿಸಿದ್ದಾರೆ. ಮಕ್ಕಳನ್ನೆಲ್ಲ ಬೇರೆ ಕಡೆಗೆ ಸ್ಥಳಾಂತರಿಸಿದ್ದಾರೆ. ಈ ಕಡೆಗೆ ದೆಹಲಿಯ ದ್ವಾರಕಾ ಸೆಕ್ಟರ್ನಲ್ಲಿ ಅಪಾರ್ಟ್ಮೆಂಟ್ ಒಂದರಲ್ಲಿ ಅಗ್ನಿ ಅವಘಡ ಆಯಿತು. ಅಪಾಯದಿಂದ ಪಾರಾಗೋಕ್ಕೆ 9ನೇ ಫ್ಲೋರ್ನಿಂದ ಪಾಪ ತನ್ನ 2 ಮಕ್ಕಳ ಸಮೇತ ತಂದೆ ಮೇಲಿನಿಂದ ಹಾರ್ತಾರೆ. ಒಟ್ಟು 3 ಕೂಡ ಸಾವನ್ನಪ್ಪಿದ್ದಾರೆ. ಬಟ್ ಅದು ಗ್ರಾಜ್ ಶಾಲೆಯಲ್ಲಿ ಯಾವುದೋ ಹುಡುಗಾನೇ ಹೊಡೆದಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅವನೇ ಗನ್ ಹಿಡ್ಕೊಂಡು ಬಂದು. ಆಸ್ಟ್ರಿಯಾ ಯುರೋಪಿನ ಭಾಗವಾಗಿ 2ನೇ ಅತಿ ದೊಡ್ಡ ನಗರ ಇದು ಯಾವುದು, ಗ್ರಾಸ್. ಆಸ್ಟ್ರಿಯಾಲಿ ಸ್ವಲ್ಪ ಲಿಬರಲ್ ಗನ್ ಲಾಸು ಆಸ್ಟ್ರಿಯಾದು, ತುಂಬ ಟೈಟಾಗಿಲ್ಲ. ಮತ್ತು ಈ ಥರದ್ದವ್ರು ಎಂದೂ ಅವ್ರು ಅನುಭವಿಸಿಲ್ಲ ಅವ್ರ ಜೀವನದಲ್ಲಿ ಇದನ್ನು. ಬಟ್ ಇದೇ ಶಾಲೆಯಲ್ಲಿ 10 ವರ್ಷದ ಹಿಂದೆನೂ ಆಗಿತ್ತು. ಅದೇ ತುಂಬ ರೇರ್ ಆಗಿ, ತುಂಬ ರೇರ್ ಅವ್ರಿಗಲ್ಲಿ ಗನ್ ವಯಲೆನ್ಸು. ಈಗ ಕೊಲಂಬಿಯಾ ಇಂಥ ಜಾಗಗಳಲ್ಲಿ, ವೆನೆಜುಲಾ ಅಥವಾ ಇಲ್ಲೆಲ್ಲ ನಮ್ಮ ಇಂಡಿಯಾನು ಕೆಲವು ಭಾಗಗಳಲ್ಲಿ ಕೆಲವು ಸರಿ, ಎಲ್ಲ ಸರಿನೂ ಅಲ್ಲ, ಇಂಡಿಯಾಲೂ ಬೆಟರ್ ನಮ್ಮ ಲೆಕ್ಕ ಹಿಡಿದ್ರೆ. ಪಾಕಿಸ್ತಾನ್ ಎಲ್ಲ ರೆಗ್ಯುಲರ್ ಗನ್ ವೈಲೆನ್ಸು ತುಂಬ ದೊಡ್ಡದಲ್ಲ. ಮೆಕ್ಸಿಕೋ ದೊಡ್ಡದಲ್ಲ. ಎಸ್, ಹಂಗಾಗಿದೆ. ನೋಡಬೇಕು ಏನಾಗುತ್ತೋ ಏನೋ. ಪಾಪ ಹೆದರೋಗ್ಬಿಟ್ಟಿದ್ದಾರೆ ಮಾತ್ರ ಅವರು. ಹಾಂ, ಎಸ್. ನೆಕ್ಸ್ಟ್. ಇನ್ನು ಕೇರಳದ ಕರಾವಳಿಯಲ್ಲಿ ಸಿಂಗಾಪುರದ MV ವಾನ್ಹೈ 503 ಕಂಟೈನರ್ ಹಡಗು ಬೆಂಕಿಗೆ ಆಹುತಿ ಆಯಿತು. ಶ್ರೀಲಂಕಾದ ಕೊಲಂಬೋದ ಸರಕು ತುಂಬಿಸಿಕೊಂಡು ಕೇರಳ ಕರಾವಳಿ ಪ್ರದೇಶದ ಮೂಲಕ ಮುಂಬೈಗೆ ಹೋಗ್ತಾ ಇತ್ತು. ಈ ವೇಳೆ ಅಗ್ನಿ ಸಂಭವಿಸಿದೆ. ಹಡಗಿನಲ್ಲಿದ್ದ 22 ಸಿಬ್ಬಂದಿಗಳ ಪೈಕಿ 18 ಮಂದಿಯನ್ನು ರಕ್ಷಣೆ ಮಾಡಿದರೆ 4 ಎಲ್ಲಿದ್ದಾರೆ ಅಂತ ಗೊತ್ತಾಗ್ತಿಲ್ಲ, ಹುಡುಕ್ತಾ ಇದ್ದಾರೆ. ಮುಂಭಾಗ ಬೆಂಕಿ, ಹಡಗಿನ ಮುಂಭಾಗದಲ್ಲಿ ಬೆಂಕಿ ಕಾಣಿಸ್ಕೊಳ್ತು. ಮಧ್ಯಭಾಗದಲ್ಲಿ ಬೆಂಕಿ ನಂದಿಸುವ ಕಾರ್ಯಾಚರಣೆ ಎಲ್ಲ ನಡೀತಾ ಇದೆ ಈಗಲೂ ಕೂಡ. ರಕ್ಷಿಸಿದ 18 ಸಿಬ್ಬಂದಿ ಪೈಕಿ 12 ಮಂದಿ ಹೋಟೆಲ್ನಲ್ಲಿ ವಾಸ್ತವ್ಯ ಹೂಡಿದ್ದಾರೆ. 6 ಮಂದಿಯನ್ನು ಮಂಗಳೂರಿನ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ. ಇದರಲ್ಲಿ 2 ಸ್ಥಿತಿ ಇನ್ನೂ ಗಂಭೀರವಾಗಿದೆ ಅಂತಿದ್ದಾರೆ. ಆಯಿತು, 18 ಜನ ಸೇವ್ ಆಯಿತು, 4 ಜನ ಹೋಗಿರ್ಬೋದು, ಏನೋ ಒಂದು ಆಗತ್ತದು. ಅದ್ರಲ್ಲಿ ಏನು ಕ್ಯಾರಿ ಮಾಡ್ತಿತ್ತದು ಅನ್ನೋದು ಕ್ವಶನ್. ಹಂಗೆ ಬೆಂಕಿ ಹೆಂಗೆ ಹತ್ಕೊಳ್ಳೋಕೆ ಆಗುತ್ತಲ್ಲ, ಬೇಕಾದ್ರೆ ಹತ್ಕೋಬೋದು. ಬ್ಲಾಸ್ಟ್ ಆಗ್ಬೋದು, ಓಕೆ, ಜನರೇಟರ್ ರೂಮಲ್ಲಿ ಆಗ್ಬೋದು, ಬಾಯ್ಲರ್ ರೂಮಲ್ಲಿ ಆಗ್ಬೋದು, ಎಲ್ಲ ಒಂದು ಕಡೆ ಆಗ್ಬೋದು, ಏನೋ ಆಗ್ಬೋದು, ಆಗಲ್ಲ ಅಂತೇನಿಲ್ಲ ಅದು. ಆಮೇಲೆ ಇದೇನು ಫಸ್ಟ್ ಟೈಮ್ ಅಲ್ವೋ ಅಲ್ಲ ಈ ಥರ ಆಗಿರೋದು. ಬಟ್ ಏನು ಕ್ಯಾರಿ ಮಾಡ್ತಿದೆ ಅನ್ನೋದು ಇಂಪಾರ್ಟೆಂಟು. ನೆಕ್ಸ್ಟ್ ವಿಕೋಪಗಳೇನು ಅನ್ನೋದು ಗೊತ್ತಾಗಕ್ಕೆ. ಓಕೆ, ಅದೇನು ಕ್ಯಾರಿ ಮಾಡ್ತಿದ್ಯೋ ಅಂದರೆ ನೀರಲ್ಲೂ ಏನಾದರೂ ಕೆಮಿಕಲ್ಸ್ ಇದ್ರೆ ಸ್ವಲ್ಪ ಏನು ಕೆಮಿಕಲ್ಲ ಅಥವಾ ಬೇರೆ ಏನಾದ್ರು ಪದಾರ್ಥನ ಅಥವಾ ಅದ್ರದ್ದು ಆಯಿಲ್ ಏನಾದ್ರು ಟ್ಯಾಂಕ್ ಏನಾದ್ರು ಹೊಡೆದು ಗಿಡಿದುಕೊಂಡು ಈಗ ಆಯಿಲ್ ಸ್ಲಿಕ್ ಓಪನ್ ಅಪ್ ಆಗತ್ತಾ ಇನ್ನು? ಅಂದರೆ ಪೆಟ್ರೋಲು ಅದ್ರದ್ದು ಏನು ಆಯಿಲ್ ಇದೆಯೋ ಅದು ನದಿಯಲ್ಲಿ ತೇಲಿಕೊಂಡು ಬಂದು ತೀರ ಪ್ರದೇಶಕ್ಕೆ ಬರುತ್ತೆ. ಮತ್ತೊಂದು ಬೇರೆ ರೀತಿಯ ಅದು ಎನ್ವಿರಾನ್ಮೆಂಟಲ್ ಇಶ್ಯೂ ಅದು. ಓಕೆ, ಮೀನೆಲ್ಲ ಸಾಯುತ್ತೆ ಅದಕ್ಕೆ. ಓಕೆ.